ಭಗವಂತ ಆದ್ಯಂತರಹಿತನು, ಅಗಮ್ಯಗೋಚರನು, ಅನಿರ್ವಚನೀಯನು, ನಿರಾಕಾರವಾದ ದೈವವು ಸಾಕಾರವಾಗಿ, ಅಂತರ್ಯಾಮಿಯಾಗಿ, ಪ್ರತ್ಯಕ್ಷ ದೈವವಾಗಿ, ಅವತಾರವಾಗಿ ತನ್ನನ್ನು ತಾನು ತನ್ನ ಸೃಷ್ಟಿಗೆ ತಿಳಿಸುತ್ತಲೇ ಇರುತ್ತದೆ. ಈ ರೀತಿ ಆ ದೈವವನ್ನು ಅನುಭವಪೂರ್ವಕವಾಗಿ ಅಂತುಕೊಂಡವರು ಜ್ಞಾನಿಗಳಾಗಿ, ಮಹನೀಯರಾಗಿ ಧನ್ಯರಾಗಿದ್ದಾರೆ, ಧನ್ಯರಾಗುತ್ತಲೇ ಇದ್ದಾರೆ. ದೈವವನ್ನು ಮಾನವ ಮೇಧಸ್ಸಿನಿಂದ ಅರಿತುಕೊಳ್ಳಲು ಅಸಾಧ್ಯ. ದೈವವು ತನ್ನ ಬಗ್ಗೆ ತಾನೇ ತಿಳಿಸಿದರೇ ವಿನಃ, ತಾನೇ ಪ್ರಕಟವಾದರೆ ವಿನಃ ಯಾವ ಮನುಷ್ಯನೂ ತನ್ನ ಸ್ವಶಕ್ತಿಯಿಂದ ತಿಳಿದುಕೊಳ್ಳಲಾರನು. ಶ್ರೂಯತೆ ಇತಿ ಶ್ರುತಿ. ಭಗವಂತನ ಬಗ್ಗೆ ಕೇಳಿಸಿರುವ ಜ್ಞಾನವಾಗಿರುವುದರಿಂದ ಅದನ್ನು ಶ್ರುತಿ ಎನ್ನುತ್ತೇವೆ. ಶಬ್ದರೂಪವಾಗಿ ತಿಳಿದಿರುವುದರಿಂದ ಮತ್ತು ಶ್ರೋತ್ರಿಯ ಇಂದ್ರಿಯಗಳಿಗೆ ಕೇಳಿಸಿರುವುದರಿಂದ ಅದನ್ನು ಶ್ರುತಿ ಎನ್ನುತ್ತೇವೆ. ಶ್ರುತಿ, ಸ್ಮೃತಿ ಎರಡು ಭಿನ್ನವಾದುವು. ಶ್ರುತಿ ಶಾಶ್ವತ, ಅನಂತ, ಜ್ಞಾನ, ಸತ್ಯ. ಇದು ಕಾಲಾನುಸಾರವಾಗಿ ಬದಲಾಗದು. ಸ್ಮೃತಿ ಮನುಷ್ಯರು ಏರ್ಪಡಿಸಿಕೊಳ್ಳುವಂತಹ ಧರ್ಮ ಸಿದ್ಧಾಂತ. ಇದು ಕಾಲ, ದೇಶ, ಪರಿಸ್ಥಿತಿಗಳಿಗೆ ತಕ್ಕಂತೆ ಬದಲಾಗುತ್ತಿರುತ್ತದೆ. ಪ್ರತಿ ಮತಧರ್ಮದಲ್ಲೂ ಶ್ರುತಿ, ಸ್ಮೃತಿ ಇರುತ್ತದೆ. ಸನಾತನ ಧರ್ಮದಲ್ಲಿನ ಶ್ರುತಿಯನ್ನು ವೇದ ಎನ್ನುತ್ತೇವೆ. ಆದ್ದರಿಂದಾಗಿಯೇ ಅನಂತಾವೈ ವೇದ ಎನ್ನುತ್ತಾರೆ ಋಷಿ ಮುನಿಗಳು. ಋಗ್ಯಜು ಸಾಮಧರ್ವಣ ವೇದಗಳೊಂದಿಗೆ ವೇದವು ಮುಗಿಯಲಿಲ್ಲ. ಸೃಷ್ಟಿ ಮುಂದುವರೆದಷ್ಟು ಕಾಲ ಭಗವಂತನಿಗೆ, ಮನುಷ್ಯನಿಗೆ ಅನುಸಂಧಾನವು ನಡೆಯುತ್ತಲೇ ಇರುತ್ತದೆ. ಭಗವಂತ ತನ್ನನ್ನು ತಾನು ವ್ಯಕ್ತಪಡಿಸಿಕೊಳ್ಳುತ್ತಲೇ ಇರುತ್ತಾನೆ. ದ್ವಾಪರ ಯುಗದಲ್ಲಿ ಶ್ರೀಕೃಷ್ಣ ಭಗವಾನ್ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿದರು. ಇಂದು ಅದೇ ಭಗವಂತ ಸಮಸ್ತ ಮಾನವ ಜಾತಿಗೆ ಜೀವನ್ಮುಕ್ತಿಯನ್ನು, ಭಗವತ್ ಸಾಕ್ಷಾತ್ಕಾರವನ್ನು ನೀಡಲು ಶ್ರೀ ಭಗವತಿ ಭಗವಾನರಾಗಿ ಅವತರಿಸಿ ನಮ್ಮೆಲ್ಲರಿಗೂ ಮಹಾವಾಕ್ಯಗಳನ್ನು ಉಪದೇಶಿಸುತ್ತಿದ್ದಾರೆ. ಈ ಮಹಾವಾಕ್ಯಗಳು ಈ ಯುಗಕ್ಕೆ ಶ್ರುತಿವಾಕ್ಯಗಳು, ಶ್ರುತಿವಚನಗಳು. ಕೃತಯುಗ ಆದ ನಂತರ ತ್ರೇತ, ಆಮೇಲೆ ದ್ವಾಪರ ಮತ್ತು ಕಲಿ. ಈ ರೀತಿ ಕಾಲಚಕ್ರ ಭ್ರಮಣದಲ್ಲಿ ಧರ್ಮವು ಕ್ಷೀಣವಾಗುತ್ತಲೇ ಬಂದಿದೆ. ಇದು ಪ್ರಾತಃ ಸಂಧ್ಯಾ ಸಮಯ. ಕಲಿಯುಗ ಸಮಾಪ್ತವಾಗಿ ಒಂದು ಉನ್ನತವಾದ ಯುಗ ಪ್ರಾರಂಭವಾಗುವ ತರುಣವಿದು. ಬರಲಿರುವ ಸ್ವರ್ಣಯುಗದಲ್ಲಿ ಮನುಷ್ಯರು ಮುಕ್ತರಾಗಿ ಭಗವಂತನೊಂದಿಗೆ ಸಹಜೀವನವನ್ನು ಸಾಗಿಸುತ್ತಾರೆ. ಪ್ರೇಮಾನಂದ ಭರಿತರಾಗಿ ಪ್ರಕೃತಿಯ ಮಡಿಲಲ್ಲಿ ಜೀವಿಸುತ್ತಾರೆ. ದ್ವೇಷ, ಕಾಮ, ಈರ್ಷ್ಯೆ, ಹಿಂಸಾ ಪ್ರವೃತ್ತಿಗಳು ತುಂಬಿರುವ ಇಂದಿನ ಮನುಷ್ಯರು ಅಂತಹ ಉತ್ತಮೋತ್ತಮವಾದ ಸ್ಥಿತಿಯಲ್ಲಿ ಜೀವನ ಬೇಕೆಂದರೆ ಮನುಕುಲದ ಚೈತನ್ಯದಲ್ಲೇ ಪರಿಣಾಮ ಉಂಟಾಗಬೇಕು. ನಾರಾಯಣನು ನರನಾಗಿ ನರರ ಮಧ್ಯೆ ಜೀವಿಸಿದರೆ ವಿನಃ ಮಾನವ ಚೈತನ್ಯ ಆ ಸ್ಥಾಯಿಗೆ ಏರದು. ಆದ್ದರಿಂದಲೇ ಆ ಭಗವಂತ ಪ್ರಕೃತಿ ಪುರುಷರಾಗಿ, ತಂದೆ ತಾಯಿಯರಾಗಿ, ಭಗವತಿ ಭಗವಾನರಾಗಿ ಈ ಭೂಮಿಯ ಮೇಲೆ ಅವತರಿಸಿದ್ದಾರೆ. ಈ ಮಹಾಪರಿಣಾಮಕ್ಕೆ ನರನಾರಾಯಣರ ಸಮಾಗಮವೇ ಏಕೈಕ ಮಾರ್ಗ. ನರರು ನಾರಾಯಣನೊಂದಿಗೆ ಸಹಕರಿಸಬೇಕು. ಮನುಷ್ಯರು ಕಣ್ತೆರೆದು ಲೋಕೋದ್ಧಾರಕ್ಕಾಗಿ ಸನ್ನದ್ಧರಾಗಬೇಕು. ಭೂತಾಯಿಗೆ ಉಪಶಮನ ನೀಡಬೇಕು. ಶ್ರೀ ಭಗವತೆ ನಮಃ. सच्चिदानन्द परब्रह्म पुरुषोत्तम परमात्मा श्री भगवती समेत श्री भगवते नमः. अहमस्मि परं ज्योतिः
ಅಹಂ ಚ ಪರಮಾವಾಕ್ ಸುಹೃದಸ್ಮಿ ಪರಮಸ್ನೇಹಂ ಪರಂ ಜ್ಞಾನಂ ಮೇಧಾ ಚೋತ್ತಮ ಪರಂ ಚ ಪ್ರೇಮ ಪ್ರಭವಃ ಪರಶ್ಚ ಪರಶ್ಚ ಧಾತಾ ಪರಮಃ ಪವಿತ್ರಃ ಸಮಸ್ತ ವಿಶ್ವಸ್ಯ ಅಂತಸ್ಥಿತೋಹಂ ಅಂತರ್ನಿಯಂತ ಪರಮೋಹಸ್ಮಿ ಅನಶ್ವರೋಹಂ ಸರ್ವೇಶ್ವರೋಸ್ಮಿ ಮದೀಯ ಸರ್ಗಸ್ಯ ಉದ್ಧಾರಣಾಯ ಅನಶ್ವರೋಹಂ ಸರ್ವೇಶ್ವರೋಸ್ಮಿ ಮದೀಯ ಸರ್ಗಸ್ಯ ಉದ್ಧಾರಣಾಯ ಮದ್ರಾಷ್ಟ್ರತಃ ಪ್ರೇಷಿತವಾನ್ ತದಾ ತದಾ ಅವತಾರ ಪುರುಷಾನ್ ಸ್ವಯಂ ಮಮೇಚ್ಛಯಾ ಚಿದಸ್ಮ್ಯಹಂ ಮಚ್ಚರೀರಮಸ್ತಿ ಸತ್ ಶಕ್ತಿಸ್ತಥಾನಂದ ಪರಮಾನಂದ ರೂಪ ಏಕೋಸ್ಮ್ಯಹಂ ಸಚ್ಚಿದಾನಂದ ಪರಬ್ರಹ್ಮಾಖ್ಯಃ 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 ನಾನೇ ಪರಮಜ್ಯೋತಿ, ಪರಮ ಶಬ್ದ, ಪರಮ ಪವಿತ್ರ, ಪರಮ ಜ್ಞಾನ, ಪರಮ ಬುದ್ಧಿ ಶಕ್ತಿ, ಪರಮ ಪ್ರೀತಿ, ಸರ್ವ ಮೂಲಾಧಾರ, ಪರಮ ಮಿತ್ರ, ಇಡೀ ಸೃಷ್ಟಿಯ ಸರ್ವಾಂತರ್ಯಾಮಿಯಾದ ಪರಮ ನಿಯಂತ್ರಕ, ಅವಿನಾಶಿ. ನಾನೇ ಈಶ್ವರ. ನನ್ನ ಸೃಷ್ಟಿಯನ್ನು ಉದ್ಧರಿಸಲು ಸತ್ಯಲೋಕ ಜೀವಿಗಳನ್ನು ಆಗಾಗ್ಗೆ ಇಲ್ಲಿ ಅವತರಿಸಲು ಕಳಿಸಿದ್ದೇನೆ. ನಾನೇ ಚಿತ್, ನನ್ನ ದೇಹವೇ ಸತ್, ನನ್ನ ಶಕ್ತಿಯೇ ಪರಮ ಸುಖ ಸ್ವರೂಪವಾದ ಆನಂದ. ನಾನು ಒಬ್ಬನೇ, ನಾನೇ ಸಚ್ಚಿದಾನಂದ ಪರಬ್ರಹ್ಮ. ಸರ್ವಾನುರಾಗಸ್ಯ ಮೂಲಂ ಭವಾಮಿ ಅಹಮಸ್ಮಿ ಪರಮ ಪ್ರೇಮ್ಣೋ ನಿದಾನಂ ಅಹಮಸ್ಮಿ ಪರಮ ಪ್ರೇಮ್ಣೋ ನಿದಾನಂ. ನಾನೇ ಎಲ್ಲ ಪ್ರೀತಿಯ ಮೂಲ ಮತ್ತು ನಾನೇ ಪರಮ ಪ್ರೀತಿ. ಅರೂಪೋಹಮಂತರ್ಯಾಮಿ ಚ ಯೋಸ್ಮಿ ತ್ವತ್ಸ್ಥಂ ನಿರಾಕಾರಮುತ್ಥಾಪಯಾಮಿ ಆಹೋಸ್ವಿ ತ್ವಯೇಷ್ಟರೂಪೇಣ ವಾಪಿ ಸ್ವರೂಪೇಣ ವಾ ಮಯಾ ಕಾಂಕ್ಷಿತೇನ ತಥಾ ಚ ತ್ವಯಾ ವಾಂಛಿತಸ್ವರೂಪೇ ಆವಿರ್ಭವಿಷ್ಯಾಮಿ ಮಯಾವೃತೇವ ಏಕೈಕಮಪೀಹ ರೂಪಂ ಮಮೈವ ಅಹಂ ತೇ ಪರಮಮಸ್ಮಿ ಮಿತ್ರಂ ಸಮಾಹಿತೇನ ಮನಸಾ ವಿಚಿನ್ವತಸ್ತೇಹಂ ಸಖಾ ಪರಮೋ ನ ಸಂಶಯಃ. ಸಮಾಹಿತೇನ ಮನಸಾ ವಿಚಿನ್ವತಸ್ತೇಹಂ ಸಖಾ ಪರಮೋ ನ ಸಂಶಯಃ. ನನಗೆ ರೂಪವಿಲ್ಲದಿರುವುದರಿಂದ
ನೀನು ನನ್ನನ್ನು ಹೃದಯಪೂರ್ವಕವಾಗಿ ಬಯಸಿದ್ದೇ ಆದರೆ ಅಂತರ್ಯಾಮಿಯಾದ ನಾನು ನಿನ್ನೊಳಗೆ ನಿರಾಕಾರನಾಗಿಯಾಗಲಿ, ನೀನು ಇಚ್ಛಿಸಿದ ರೂಪದಲ್ಲಾಗಲಿ, ನಾನು ಆಯ್ಕೆ ಮಾಡುವ ರೂಪದಲ್ಲಾಗಲಿ ಹೊರಗೆ ಕಾಣಿಸಿಕೊಳ್ಳುತ್ತೇನೆ. ಏಕೆಂದರೆ ಪ್ರತಿಯೊಂದು ರೂಪವೂ ನನ್ನ ರೂಪವೇ ಮತ್ತು ನಾನು ನಿನ್ನ ಪರಮ ಮಿತ್ರ. ಪ್ರಕಟೀಕರಿಷ್ಯಾಮಿ ತೇ ಚಾಹಂ ಅತ್ರೈವಾಧುನೈವ ಚ ಯತ್ತತ್ ಸರ್ವಂ ಮಯಾ ಪುರಾ ಲೋಕೆ ಪ್ರಕಟೀಕೃತಂ ಅಭೂತ್. ಸಿದ್ಧೇಭ್ಯೋ ಮುನಿಭ್ಯಶ್ಚ ಋಷಿಭ್ಯೋ ಗುಪ್ತೇಭ್ಯ ಏವ ಚ ಅನ್ಯೇಭ್ಯಶ್ಚ ಮನುಷ್ಯೇಭ್ಯಃ ಸರ್ವಕಾಲೇಷು ಸರ್ವದಾ. ಅನ್ಯೇಭ್ಯಶ್ಚ ಮನುಷ್ಯೇಭ್ಯಃ ಸರ್ವಕಾಲೇಷು ಸರ್ವದಾ. ಸರ್ವಕಾಲೇಷು ಸರ್ವದಾ. ಎಲ್ಲ ಕಾಲಗಳ ಪ್ರವಾದಿಗಳಿಗೆ, ಸಂತರಿಗೆ, ಜ್ಞಾನಿಗಳಿಗೆ, ಯೋಗಿಗಳಿಗೆ ಮತ್ತು ಜನಾಂಗಗಳಿಗೆ ಯಾವ ಯಾವ ಜ್ಞಾನವನ್ನು ಪ್ರಕಾಶಪಡಿಸಿರುವೆನೋ ಅವೆಲ್ಲವನ್ನೂ ನಿನಗೆ ಈಗಲೇ ಮತ್ತು ಇಲ್ಲೇ ಪ್ರಕಾಶಪಡಿಸುತ್ತೇನೆ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಭಗವತಿ ಸಮೇತ ಶ್ರೀ ಭಗವತೆ ನಮಃ. ಕಾಲೇ ಕಾಲೇ ದೇಶೇ ದೇಶೇ ಚ ನಾನಾಜನೇಭ್ಯಃ ಪೃಥಕ್ ಪೃಥಕ್ ಸ್ಪಷ್ಟಂ ಚ ಅವ್ಯಕ್ತರೂಪೇಣ ವಾಪಿ ಸ್ವಸ್ವಾಪೇಕ್ಷಾಮನುಸೃತ್ಯ ತೇಷಾಂ ವಿವಿಧಾಶ್ಚ ತಥ್ಯಾಃ ಪ್ರಕಾಶಿತಾ ಮಯಾ ಕದಾಪಿ ಕ್ವಾಪಿ ಮಯಾ ನವ್ಯಕ್ತಾಃ. ಸಮಸ್ತ ತಥ್ಯಾಃ ಪೃಥಕ್ ಜನಾಯ ಏಕೆ ಚ ದೇಶೇ ಏಕಸ್ಮಿನ್ ಕಾಲೇ ಸ್ವರ್ಣಯುಗಾರಂಭ ಸಮಯಾತಿರಿಕ್ತೆ ಸ್ವರ್ಣಯುಗಾರಂಭ ಸಮಯಾತಿರಿಕ್ತೆ. ನಾನು ಬೇರೆ ಬೇರೆ ಜನಾಂಗಗಳಿಗೆ ಬೇರೆ ಬೇರೆ ಸ್ಥಳಗಳಲ್ಲಿ ಮತ್ತು ಬೇರೆ ಬೇರೆ ಕಾಲಗಳಲ್ಲಿ ಬೇರೆ ಬೇರೆ ಸತ್ಯಗಳನ್ನು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಅವರವರ ಅಗತ್ಯಗಳಿಗೆ ತಕ್ಕಂತೆ ಪ್ರಕಾಶಪಡಿಸಿದ್ದೇನೆ. ಸುವರ್ಣಯುಗದ ಆರಂಭದಲ್ಲಿ ಬಿಟ್ಟು ಉಳಿದ ಕಾಲದಲ್ಲಿ ನಾನು ಎಲ್ಲ ಸತ್ಯಗಳನ್ನೂ ಯಾವುದೇ ಒಂದು ಜನಾಂಗಕ್ಕೆ ಯಾವುದೇ ಒಂದು ಸ್ಥಳದಲ್ಲಿ ಮತ್ತು ಯಾವುದೇ ಒಂದು ಕಾಲದಲ್ಲಿ ಪ್ರಕಾಶಪಡಿಸಿಲ್ಲ. ಯದಾ ಯದಾ ವಾಂ ಸಮುಪಾಗತೌ ತದಾ ತುಲಿತೋ ಮಯಾ ತ್ವಂ ಮಿತ್ರರೂಪೇಣ ಮಾತ್ರಂ. ಮಯಾ ಕದಾಪಿ ತುಲಿತೋಸಿ ನ ತ್ವಂ ಸ್ಮರತ್ವಮೇತತ್ ಮಯಾಭಿವ್ಯಕ್ತಂ. ಯಥೈವೇತರಾಃ ಸಂತುಲಿತಾಸ್ತ್ವಯಾ ಪುರಾ ತಥೈವ ಚಾತ್ಮಾನಮತುಲಯತ್ ಭವಾನ್ ಸ್ವಯಂ. क्षन्तुं च आत्मानमशक्तेन भवता स्वयमेव पश्चात्तपनं वृतं खलु.
क्षन्तुं च अन्यान् समर्थभूतो भवान् प्रतीहारपरायणो भवत् एवं च जननमरणादिनिर्मिते चक्रे निगृहीत स्वयमेव तप्यसे एवं च जननमरणादिनिर्मिते चक्रे निगृहीत स्वयमेव तप्यसे. ನೆನಪಿರಲಿ, ನಾವು ಭೇಟಿಯಾದಾಗಲೆಲ್ಲ ನಾನು ನಿನ್ನನ್ನು ಮಿತ್ರನಂತೆ ಪರಿಗಣಿಸಿದೆ, ಆದರೆ ದಂಡನೆಯ ದೃಷ್ಟಿಯಲ್ಲಿ ನೋಡಲಿಲ್ಲ. ಪರರ ವಿಷಯದಲ್ಲಿ ನೀನು ಯಾವ ವಿಧದಲ್ಲಿ ನ್ಯಾಯ ನಿರ್ಣಯವನ್ನು ಮಾಡಿದೆಯೋ ಅದೇ ವಿಧವಾಗಿ ನಿನ್ನ ವಿಷಯದಲ್ಲಿ ನೀನೇ ನ್ಯಾಯ ನಿರ್ಣಯ ಮಾಡಿಕೊಂಡಿರುವೆ. ನಿನ್ನನ್ನು ನೀನು ಕ್ಷಮಿಸಿಕೊಳ್ಳಲಾಗದೆ ನೀನೇ ಪಶ್ಚಾತ್ತಾಪವನ್ನು ಆಶ್ರಯಿಸುತ್ತಿರುವೆ. ಪರರನ್ನು ಕ್ಷಮಿಸಲಾಗದೆ ಪ್ರತೀಕಾರವನ್ನು ಕೋರುತ್ತಿರುವೆ. ಆದ್ದರಿಂದಲೇ ಜನನ ಮರಣ ಚಕ್ರದಲ್ಲಿ ಸಿಕ್ಕಿಕೊಂಡು ನೋವು ಪಡುತ್ತಿರುವೆ. प्रणय प्रकर्षो यदा जायते तव तदानुषङ्गोरभते मया सह स्नेहेन भावेन हीनस्त्वमाशु मत्तोऽतिदूरं प्रयास्यसि ध्रुवम् उत्तरोत्तर प्रेमभावेन युक्तो बलवत्तरं बध्यसे त्वं मया सह. ನೀನು ಪ್ರೀತಿಯಲ್ಲಿ ಮೇಲೇರಿದಂತೆ ನನ್ನೊಡನೆ ಬಾಂಧವ್ಯವೂ ಆರಂಭವಾಗುತ್ತದೆ. ನೀನು ಪ್ರೀತಿಯಲ್ಲಿ ಇಳಿಮುಖನಾದಂತೆ ನನ್ನಿಂದ ದೂರವಾಗುವೆ. ನಿನ್ನ ಪ್ರೀತಿ ಹೆಚ್ಚಾದಷ್ಟೂ ನನ್ನೊಂದಿಗಿನ ಬಾಂಧವ್ಯವೂ ಹೆಚ್ಚು ದೃಢಗೊಳ್ಳುತ್ತದೆ. ಯದೃಚ್ಛಾ ಸಂಭವೈಶ್ಚಾಪಿ ಮತ್ಕೃಪಾ ತ್ವಾಂ ಪ್ರಗಚ್ಚತಿ ಏತಜ್ಞಾನವತಸ್ತವಾಧಿಕಂ ಪ್ರೇಮೋತ್ಕರ್ಷಃ ಪ್ರಜಾಯತೆ. ಯದೃಚ್ಛಾ ಸಂಭವಾಸ್ತದನಂತರಂ ಅಲೌಕಿಕತ್ವಂ ಉಪಯಾಂತಿ ಸತ್ಯಂ ಉಪಯಾಂತಿ ಸತ್ಯಂ ಉಪಯಾಂತಿ ಸತ್ಯಂ. ಕಾಕತಾಳೀಯ ಘಟನೆಗಳ ರೂಪದಲ್ಲೂ ಸಹ ನಿನ್ನ ಜೀವನದಲ್ಲಿ ನನ್ನ ಅನುಗ್ರಹವು ಸಂಭವಿಸುತ್ತವೆ. ಈ ಸತ್ಯವನ್ನು ಗ್ರಹಿಸಿಕೊಂಡರೆ ನಿನ್ನಲ್ಲಿ ಪ್ರೀತಿ ಹೆಚ್ಚುತ್ತದೆ. ಅದಾದ ನಂತರ ಕಾಕತಾಳೀಯ ಘಟನೆಗಳು ಪವಾಡಗಳಾಗಿ ಪರಿಣಮಿಸುತ್ತವೆ. मम सद्रूपेण सार्धमैक्यं वा समन्वयं वा मच्चिदा सह ममानन्देन परिपूरयितुं त्वां यद्यदिच्छसि तथार्हसि कर्तुम्. यदीप्सितं भवति स्वभावतः स्वयं तत्तद्वरं याचितुमर्हसि त्वम्. प्राप्योऽस्मिनाहं मार्गैस्त्वदीयैः प्राप्यस्तु मदीयदयैव मात्रम्. प्राप्योऽस्मिनाहं मार्गैस्त्वदीयैः ಪ್ರಾಪ್ಯಸ್ತು ಮದೀಯ ದಯೈವ ಮಾತ್ರಂ. ನೀನು ನನ್ನ ಸತ್ ಒಡನೆ ಐಕ್ಯವನ್ನು ಬಯಸಬಹುದು,
ಅಥವಾ ನೀನು ನನ್ನ ಚಿತ್ ಒಡನೆ ಐಕ್ಯವನ್ನು ಆಕಾಂಕ್ಷಿಸಬಹುದು, ಅಥವಾ ನೀನು ನನ್ನ ಆನಂದದಿಂದ ತುಂಬಿ ಹೋಗಲು ಬಯಸಬಹುದು. ನಿನಗೆ ಯಾವುದು ಸಹಜವಾಗಿ ಬರುತ್ತದೋ ಅದನ್ನನುಸಾರವಾಗ ನಿನ್ನ ಮಾರ್ಗವನ್ನು ಎಣಿಸಿಕೊ. ನಿನ್ನ ಸ್ವಪ್ರಯತ್ನದಿಂದ ನನ್ನನ್ನು ಸೇರಲಾರೆ. ನನ್ನ ಅನುಗ್ರಹವೊಂದೇ ನೀನು ನನ್ನನ್ನು ಸೇರಲು ಮಾರ್ಗ. ಸ್ಮರ್ತವ್ಯಮೇತದ್ಭವತು ತ್ವಯಾ ಯತ್ ಸಮಸ್ತಧರ್ಮಸ್ಯ ಮಾರ್ಗಸ್ಯ ಮೂಲಂ ಮಯಾಭಿವ್ಯಕ್ತಃ ಸತ್ಯ ಏವ ಏಕಃ ಯದಿ ತ್ವಯಾ ಕೋಪಿ ಮಾರ್ಗೋಸ್ತಿ ನಿಂದಿತಸ್ತದಾ ತ್ವಯಾಹಮಪಭಾಷಿತೋಸ್ಮಿ ಅನೇನ ವ್ಯಕ್ತಾ ತವ ಜ್ಞಾನಹೀನತಾ ದುರಾಗ್ರಹಾನಾದರತ್ವಂ ಪರಾನ್ ಪ್ರತಿ. ನೆನಪಿರಲಿ, ಎಲ್ಲ ಮತಗಳು ನಾನು ಪ್ರಕಾಶಪಡಿಸಿದ ಸತ್ಯಗಳಿಂದಲೇ ಸ್ಥಾಪಿಸಲ್ಪಟ್ಟಿವೆ. ನೆನಪಿರಲಿ, ನೀನು ಯಾವುದೇ ಮತವನ್ನು ಹೀಯಾಳಿಸಿದರೆ ನೀನು ನನ್ನನ್ನು ಹೀಯಾಳಿಸಿದಂತೆ, ಮತ್ತು ಅದು ನಿನ್ನ ಅಜ್ಞಾನವನ್ನು, ಸಂಕುಚಿತ ಸ್ವಭಾವವನ್ನು ಮತ್ತು ಆ ಮತದ ಸತ್ಯದ ಬಗ್ಗೆ ನಿನ್ನ ಭಾವಶೂನ್ಯತೆಯನ್ನು ತೋರಿಸುತ್ತದೆ. ಅಹಂ ತವ ಜ್ಞಾನಬಾಹ್ಯಃ ಸ್ಥಿತೋಸ್ಮಿ ಯತಸ್ತ್ವಯಾಹಂ ಅಂಶತ ಏವ ಜ್ಞಾತಃ. ನಾನು ನಿನ್ನ ಅರಿವಿಗೆ ಅತೀತವಾಗಿದ್ದೇನೆ, ಏಕೆಂದರೆ ನನ್ನ ಬಗೆಗಿನ ನಿನ್ನ ಅವಗಾಹನೆ ಎಂದಿಗೂ ಅಸಂಪೂರ್ಣವೇ. ಧರ್ಮಸ್ಯ ಮಾರ್ಗೋ ವ್ಯಕ್ತಿಗತಸ್ತತಸ್ತ್ವಂ ವೃಣ್ ಸ್ವಪಂಥಾನಮಾತ್ಮಾನುರೂಪಂ ವೃಣ್ ಸ್ವಪಂಥಾನಂ ಆತ್ಮಾನುರೂಪಂ. ಮತಧರ್ಮವು ವೈಯಕ್ತಿಕವಾದದ್ದು. ನಿನ್ನ ಸ್ವಭಾವಕ್ಕೆ ಅನುಕೂಲವಾಗಿರುವ ಧರ್ಮವನ್ನು ನೀನೇ ಆಯ್ಕೆ ಮಾಡಿಕೊ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಭಗವತಿ ಸಮೇತ ಶ್ರೀ ಭಗವತೆ ನಮಃ. ಏಕೈಕಮಪೀಹ ಮಾಮಕಂ ತೇನ ಸರ್ವಂ ಸಂರಕ್ಷಣೀಯಂ ಭವತಾಮದರ್ಥಂ. ಎಲ್ಲವೂ ನನ್ನವೇ, ಅವನ್ನು ನನಗೋಸ್ಕರ ನಿನ್ನ ಬಳಿ ಕಾಪಾಡುವುದನ್ನು ಕಲಿ. ಬಹುಮಾನಯಸಿ ನಾರ್ಯೋ ಯದಿ ತ್ವಂ ಕ್ಷಿಪ್ರಂ ಮದನುಗ್ರಹ ಪಾತ್ರತ್ವಮೇಷ್ಯಸಿ ಕ್ಷಿಪ್ರಂ ಮದನುಗ್ರಹ ಪಾತ್ರತ್ವಮೇಷ್ಯಸಿ. ಹೆಂಗಸರನ್ನು ಗೌರವಿಸು, ನೀನು ನನ್ನ ಅನುಗ್ರಹವನ್ನು ಕೂಡಲೇ ಪಡೆಯುವೆ. ಶರೀರಮೇತದ್ ನ ತ್ವದೀಯಂ ಪರಿಪಾಲನೀಯಂ
त्वयाति श्रद्धया न जातु दुष्कर्मणि तच्छरीरम् प्रयोक्तुमर्हति भवान् स्वेच्छया. ನಿನ್ನ ದೇಹವು ನಿನ್ನದಲ್ಲ, ಅದನ್ನು ಶ್ರದ್ಧೆಯಿಂದ ಸಂರಕ್ಷಿಸಬೇಕೇ ಹೊರತು ದುರುಪಯೋಗ ಮಾಡಬೇಡ. ಮಮ ಪ್ರಸಾದಃ ಪ್ರತಿಗಚ್ಚತಿ ತ್ವಾಂ ಪೃಥಕ್ ಸ್ಥಿತಂ ಚಾಪಿ ಸಂಘಂ ಗತಂ ಚ ಉಪಾಸನೀಯೋ ಭವಾಮ್ಯಹಂ ತೇ ಇಚ್ಛಾನುಸಾರೇಣ ಪೃಥಕ್ ಸ್ಥಿತಸ್ಯ ಪೂಜ್ಯೋಸ್ಮಿ ತ್ವಯಾಹಂ ಸಂಘಂ ಗತೇನ ಸಂಘಸ್ಯ ಇಚ್ಛಾಮನುಸೃತ್ಯ ಮಾತ್ರಂ ಸ್ಮರತ್ವಮೇತತ್ ಪೃಥಕ್ ಜನಸ್ಯ ಪರಿಣಾಮಕಾರ್ಯಂ ಕರೋಮಿ ಕಿಂತು ಸಮವೇವ ಘ್ನಣಾಂ ಪರಿವರ್ತನಾಯ ಅಧಿಕಾನುಗ್ರಹದಾತಾ ಭವಾಮ್ಯಹಂ ಭವಾಮ್ಯಹಂ ಭವಾಮ್ಯಹಂ. ವ್ಯಕ್ತಿಗತ ಪರಿವರ್ತನೆಗೆ ನನ್ನ ಅನುಗ್ರಹವನ್ನು ಹೇಗೆ ಪ್ರಸರಿಸುತ್ತಿದ್ದೇನೋ, ಸಾಮೂಹಿಕ ಪರಿವರ್ತನೆಗೆ ಇನ್ನೂ ಅಧಿಕವಾಗಿ ಅನುಗ್ರಹ ನೀಡುವೆನು. ಸಂಪದ್ವಿಭಾವಾದಿ ವಿಷಯೇವರಾನ್ ಪ್ರತಿ ದತ್ತಾದರಸ್ಸಾನುಕಂಪಶ್ಚ ಭೂಯಾ. ನಿನ್ನಷ್ಟು ಭಾಗ್ಯಶಾಲಿಗಳಲ್ಲದವರ ಬಗ್ಗೆ ಉದಾರತೆ ಮತ್ತು ಅನುಕಂಪ ತೋರು. ಅನುಭೂಯ ದುಃಖಂ ಸ್ವಯಂ ತತಸ್ತು ಯದಿ ಕ್ಷಮಾವಾನ್ ಭವಸೀತರಾನ್ ಪ್ರತಿ ತದಾ ತ್ವದೀಯಾ ವಸತಿರ್ಮಯಿ ಸ್ಯಾತ್ ವಸತಿರ್ಮದೀಯಾಪಿ ತ್ವಯಿ ಸಂಭವಿಷ್ಯತಿ. ಅಥ ತ್ವದೀಯೋ ನರಸ್ವಭಾವೋ ದಿವೌಕಸತ್ವೇ ಪರಿಣಮ್ಯತೆ ಧ್ರುವಂ. ನೀನು ನೋವನ್ನು ಅನುಭವಿಸಿ ಕ್ಷಮಿಸಿದರೆ ನೀನು ನನ್ನಲ್ಲಿ ನೆಲೆಸುವೆ ಮತ್ತು ನಾನು ನಿನ್ನಲ್ಲಿ ನೆಲೆಸುವೆ. ಈ ವಿಧವಾಗಿ ನಿನ್ನ ಮನುಜ ಸ್ವಭಾವವು ದೈವಿಕವಾಗುತ್ತದೆ. ಸ್ಮರಣೀಯಮೇತದ್ಭವತು ತ್ವಯಾ ಯತ್ ತ್ವಂ ಸಂತತಂ ಮೇ ಪರಮ ಪ್ರಿಯೋಸಿ. ನೆನಪಿರಲಿ, ನೀನು ನನಗೆ ಬಹುಳ ಪ್ರಿಯನಾಗಿದ್ದೀಯೆ.
ಸ್ನೇಹ ಏವಾಸ್ತಿ ಮದ್ರಾಷ್ಟ್ರಪ್ರವೇಶ ಸಾಧನಂ ಸ್ನೇಹ ಏವಾಸ್ತಿ ಮದ್ರಾಷ್ಟ್ರ ಪ್ರವೇಶ ಸಾಧನಂ. ನನ್ನ ಲೋಕವನ್ನು ಪ್ರವೇಶಿಸಲು ಪ್ರೀತಿಯೇ ಕೀಲಿಕೈ. ಲೋಕಸ್ಯ ಉತ್ಸರ್ಗಕರಣಾತ್ ತತೋಧಿಕಂ ಲೋಕೆ ಪರಿತ್ಯಾಗಭಾವೇನ ಜೀವನಾತ್ ತ್ವಂ ಮಮ ಅತೀವ ನಿಕಟಂ ಸುಲಭತಯಾ ಚ ನೀಯಸೇ. ಭೌತಿಕ ಪ್ರಪಂಚವನ್ನು ತ್ಯಾಗ ಮಾಡುವುದಕ್ಕಿಂತ ಆ ಪ್ರಪಂಚದಲ್ಲಿದ್ದುಕೊಂಡು ತ್ಯಾಗ ಮಾಡುವುದರಿಂದ ಸುಲಭವಾಗಿ ನನಗೆ ನೀನು ಸನ್ನಿಹಿತನಾಗಬಲ್ಲೆ. ಮತ್ಸೃಷ್ಟಿ ನಿಯಮೇನ್ವೇಷಿತೆ ತ್ವಯಾ ಅನ್ವೇಷಿತಾ ಶಾಂತಿರಾನಂದೇವ ಚ ಅನ್ವೇಷಿತಾ ಶಾಂತಿರಾನಂದೇವ ಚ. ನೀನು ನನ್ನ ಸೃಷ್ಟಿಯ ಸ್ವಭಾವವನ್ನು ಕಂಡುಕೊಂಡರೆ ಶಾಂತಿ ಮತ್ತು ಆನಂದವನ್ನು ಕಂಡುಕೊಳ್ಳುವೆ. ಅಸ್ತಿತ್ವಜ್ಞಾನೇನ ಮಮ ಕೇವಲೇನ ನ ಜಾತು ಸಿದ್ಧಿರ್ಭವತೀತ್ಯವೇಹಿ. ತ್ವಯಾ ತ್ವಹಂ ವ್ಯಕ್ತಿತೋ ಜ್ಞೇಯೋಸ್ಮಿ ತೇನೈವ ಜ್ಞಾನೇನ ಮುಕ್ತಿರ್ಭವಿಷ್ಯತಿ ತೇನೈವ ಜ್ಞಾನೇನ ಮುಕ್ತಿರ್ಭವಿಷ್ಯತಿ. ನಾನು ಇದ್ದೇನೆಂದು ನೀನು ತಿಳಿದುಕೊಂಡ ಮಾತ್ರವೇ ಸಾಲದು. ನೀನು ನನ್ನ ಜೊತೆ ಸನ್ನಿಹಿತತ್ವವನ್ನು ಬೆಳೆಸಿಕೊಳ್ಳಬೇಕು. ನನಗೆ ಸನ್ನಿಹಿತವಾಗುವುದೇ ನಿನಗೆ ಮುಕ್ತಿ. ಮಯಾ ಕಲ್ಪಿತ ಕರ್ಮಸು ಸ್ಥಿತಂ ತ್ವದಂಶದಾನಂ ಕೀದೃಶಂ ವರ್ತತೆ ಇತಿ ಅನ್ವಿಷ್ಯ ತ್ವದ್ಭಾಗ್ಯ ಸಂಪೂರ್ಣಾಯ ಯತತಸ್ತವಾಮೋದಃ ಪರಮೋಭಿಜಾಯತೆ. ನನ್ನ ದೈವೀಕ ಯೋಜನೆಯಲ್ಲಿ ನಿನ್ನ ಕಾರ್ಯವನ್ನು ತಿಳಿದು ಅದನ್ನು ಸಫಲೀಕೃತಗೊಳಿಸಲು ಕೃಷಿ ಮಾಡುವುದೇ ನಿನ್ನ ವಿಧಿ.
ಅದುವೇ ನಿನಗೆ ಪರಮಾನಂದವು. ತ್ವದಿಚ್ಛಾಯಾಃ ಮಮ ಸಂಕಲ್ಪಸ್ಯ ಚ ಯದಾ ಭವಿಷ್ಯತಿ ಸಮನ್ವಯೋ ಮಿಥಃ ತದಾ ತು ಲೋಕೆ ಭೂತೈವ ಸತ್ಯಂ ಮದ್ರಾಷ್ಟ್ರ ಸಂಸ್ಥಾಪನ ಕಾರ್ಯಸಿದ್ಧಿಃ ಮದ್ರಾಷ್ಟ್ರ ಸಂಸ್ಥಾಪನ ಕಾರ್ಯಸಿದ್ಧಿಃ. ನಿನ್ನ ಸಂಕಲ್ಪ ನನ್ನ ಸಂಕಲ್ಪದೊಂದಿಗೆ ಸಮನ್ವಯವಾದ ದಿನ ನನ್ನ ಸಾಮ್ರಾಜ್ಯ ಸ್ಥಾಪನೆಗೊಳ್ಳುತ್ತದೆ. ಫಲಶ್ರುತಿ. ಈ ಮಹಾವಾಕ್ಯಗಳನ್ನು ಶ್ರದ್ಧೆಯಿಂದ ಪಾರಾಯಣ ಮಾಡಿದ ಭಕ್ತರ ಹೃದಯ ಪರಿಶುದ್ಧವಾಗುತ್ತದೆ, ಚೈತನ್ಯ ಊರ್ಧ್ವಸ್ಥಾಯಿಗೆ ಸೇರುತ್ತದೆ, ಜಿಜ್ಞಾಸಿಯರು ಮುಕ್ತರಾಗುತ್ತಾರೆ, ಆರ್ತರು ಅಪಾರವಾದ ಅನುಗ್ರಹವನ್ನು ಪಡೆಯುತ್ತಾರೆ. ವಿಶ್ವಮಾನವ ಕಲ್ಯಾಣಕ್ಕಾಗಿ ಪ್ರತಿನಿತ್ಯವೂ ಶ್ರಮಿಸುತ್ತಿರುವ ನಮ್ಮ ಅಮ್ಮ ಭಗವಾನರಿಗೆ ಅನಂತಾನಂತ ಪ್ರಣಾಮಗಳು. ಓಂ ಶ್ರೀ ಭಗವತೀ ಭಗವಾನ್ ದಿವ್ಯಮಂಗಳ ಸ್ವರೂಪಂ ಸರ್ವಶುಭಕರಂ ಲೋಕಕಲ್ಯಾಣ ಸೇವಿತಂ ಪಾದಪಂಕಜ ಪೂಜನಂ ಸದಾ ಪ್ರಣಮಾಮ್ಯಹಂ. ಓಂ ಸಚ್ಚಿದಾನಂದ ಪರಬ್ರಹ್ಮ ಪುರುಷೋತ್ತಮ ಪರಮಾತ್ಮ ಶ್ರೀ ಭಗವತೀ ಸಮೇತ ಶ್ರೀ ಭಗವತೆ ನಮಃ. ಶ್ರೀ ಭಗವತೀ ಸಮೇತ ಶ್ರೀ ಭಗವತೆ ನಮಃ.